ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ರೋಡ್ ಟು ರಸಲ್ ಮೇನಿಯಾ ಅಫಿಷಿಯಲ್ ಆಗಿ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ರಾಯಲ್ ರಂಬಲ್ ಇಂದ ಈ ಒಂದು ರೋಡ್ ಟು ರಸಲ್ ಮೇನಿಯಾ ಪ್ರಾರಂಭ ಆದ್ರೆ ಈ ವರ್ಷ ಜನವರಿಯಿಂದನೇ ಪ್ರಾರಂಭ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಬಾರಿ ರಸಲ್ ಮೇನಿಯಾ ಇಷ್ಟು ವರ್ಷದ ರಸಲ್ ಮೇನಿಯಾಗಿಂತ ಲಾಟ್ ಆಫ್ ಡಿಫರೆನ್ಸ್ ನ ಹೊಂದಿರುತ್ತೆ. ಯಾಕಂದ್ರೆ ಈ ಬಾರಿ ರಸಲ್ ಮೇನಿಯಾ ಒಂದ್ ರೀತಿ ಅನ್ಪ್ರೆಡಿಕ್ಟೇಬಲ್ ರಸಲ್ ಮೇನಿಯಾ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಕಳೆದ ಬಾರಿನೂ ಕೂಡ ಒಂದ್ ರೀತಿ ಅನ್ಪ್ರೆಡಿಕ್ಟೇಬಲ್ ರಸಲ್ ಮೇನಿಯಾ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಅದು ಎಂಡಿಂಗ್ ಮೂಮೆಂಟ್ ಅಲ್ಲಿ ಅನ್ಪ್ರೆಡಿಕ್ಟೇಬಲ್ ಆಯ್ತು. ಯಾಕಂದ್ರೆ ಎಂಡಿಂಗ್ ಮೂಮೆಂಟ್ ಅಲ್ಲಿ ರಸಲ್ ಮೇನಿಯಾ 40 ನ ಕಂಪ್ಲೀಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಬುಕ್ ಮಾಡಿದ್ರಿಂದ ಕಂಪ್ಲೀಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಬುಕ್ ಮಾಡಿದ್ರು. ಅದು ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು. ಅಂಡ್ ರಸಲ್ ಮೇನಿಯಾ 40 ಒನ್ ಆಫ್ ದ ಬೆಸ್ಟ್ ರಸಲ್ ಮೇನಿಯಾ ಅಂತ ನೇಮ್ ಕೂಡ ಮಾಡ್ತು. ಅಂಡ್ ಈಗ ರಸಲ್ ಮೇನಿಯಾ 41 ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಇದು ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಇಷ್ಟು ವರ್ಷದಿಂದ ನಾನು WWE ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂಡ್ ಇಷ್ಟು ವರ್ಷ ನನ್ನ ರೋಡ್ ಟು ರಸಲ್ ಮೇನಿಯಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಒಂದು ರಸಲ್ ಮೇನಿಯಾ ಮುಗಿದ ಕೂಡಲೇ ಮುಂದಿನ ರಸಲ್ ಮೇನಿಯಾದಲ್ಲಿ ಓಕೆ ಗುರು ಈ ಒಂದು ಮ್ಯಾಚ್ ಇರುತ್ತೆ, ಮುಂದಿನ ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ನಮಗೆ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅದು ಕೂಡ ಈ ಒಂದು ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗುತ್ತೆ ಅಂತ 99% ಕನ್ಫರ್ಮ್ ಆಗಿರೋದು. ಬಟ್ ಈ ಬಾರಿ ರಸಲ್ ಮೇನಿಯಾನ ನೋಡ್ತಾ ಇದ್ರೆ ನಿಜವಾಗ್ಲೂ ಯಾವ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಥವಾ ಇವ್ರ ನಡುವೆನೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಡೌಟ್ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಅಷ್ಟೊಂದು ಬ್ಯಾಕಪ್ ಪ್ಲಾನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಬ್ಯಾಕಪ್ ಪ್ಲಾನ್ಸ್ ಗಿಂತ ನಮ್ಮೆಲ್ಲರ ಮೈಂಡ್ ನ ಕನ್ವರ್ಟ್ ಮಾಡೋದಕ್ಕೋಸ್ಕರ ಅವರೇ ಬೇಕು ಅಂತ ಈ ರೀತಿ ಟೆಲಿವಿಷನ್ ಅಲ್ಲಿ ತೋರಿಸ್ತಾ ಇದ್ದಾರಾ? ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಈ ಬಾರಿ ರಸಲ್ ಮೇನಿಯಾ 41 ನಿಜವಾಗ್ಲೂ ಒಂದ್ ರೀತಿ ಅನ್ಪ್ರೆಡಿಕ್ಟೇಬಲ್ ರಸಲ್ ಮೇನಿಯಾ ಆಗಲಿದೆ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಸಲ್ ಮೇನಿಯಾ 41 ಅಲ್ಲಿ ಯಾವ ಮ್ಯಾಚಸ್ ಗಳು ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನನ್ನ ಪ್ರಕಾರ ನಾನು ತಿಳಿಸ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲಾ ಮ್ಯಾಚ್ ಕೂಡ ನಾನು ಪ್ರೆಡಿಕ್ಟ್ ಮಾಡೋದಕ್ಕೆ ಬಂದಿಲ್ಲ. ಕೆಲವೊಂದಷ್ಟು ಮೈನ್ ಮ್ಯಾಚಸ್ ಗಳು ಸದ್ಯಕ್ಕೆ ಇವತ್ತಿನ ಡೇಟ್ಗೆ ಈ ಒಂದು ಮ್ಯಾಚ್ ನ WWE ಅವರು ರಸಲ್ ಮೇನಿಯಾ 41 ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಗುರು ಅಂತ ನಾನು ನನ್ನ ಅನಿಸಿಕೆನ ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಮ ಅನಿಸಿಕೆನೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ರಸಲ್ ಮೇನಿಯಾ 41 ಮ್ಯಾಚ್ ಕಾರ್ಡ್ ಪ್ರಿಡಿಕ್ಷನ್ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ರಸಲ್ ಮೇನಿಯಾ 41 ನಲ್ಲಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ನನ್ನ ಪ್ರಕಾರ 100% ಆಗೇ ಆಗುತ್ತೆ ಅನ್ಕೋತೀನಿ. ಇವನ್ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಮುಂಚೆನೆ ಟೀಸ್ ಮಾಡಿ ಹೇಳಿದ್ದಾರೆ ನಾನು ಸ್ಯಾಮಿ ಝೈನ್ ಮೇಲೆ ಬಂದೇ ಬರ್ತೀನಿ ಅಂತ. ಯಾಕಂದ್ರೆ ನಮ್ಮ ಕೆವಿನ್ ಓಯನ್ಸ್ ಅವರು ಇಷ್ಟು ವರ್ಷ ರೋಮನ್ ರೈನ್ಸ್ ಅವರ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅಂಡ್ ಸಡನ್ ಆಗಿ ಈಗ ಅವರ ಫ್ರೆಂಡ್ಸ್ ಗಳೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋತಾ ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಕೆವಿನ್ ಓಯನ್ಸ್ ಅವರು ಈಗ ಕೋಡಿ ರೋಡ್ಸ್ ಅವರ ಜೊತೆ ತನ್ನ ಐಕಾನಿಕ್ ಸ್ಟೋರಿ ಲೈನ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂಡ್ ಮುಂಚೆನೆ ಹೇಳಿದ್ರು ಸ್ಯಾಮಿ ಝೈನ್ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಸೊ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ WWE ಅವರು ರಸಲ್ ಮೇನಿಯಾ 41 ಗೆ ಪ್ಲಾನ್ ಮಾಡಬಹುದು. ಅಂಡ್ ನಮಗೆ ಫ್ರೆಂಡ್ ವರ್ಸಸ್ ಫ್ರೆಂಡ್, ಎನಿಮಿ ವರ್ಸಸ್ ಎನಿಮಿ ಮ್ಯಾಚ್ ರಸಲ್ ಮೇನಿಯಾ 41 ನಲ್ಲಿ ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಾನು ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಕೂಡ ರಸಲ್ ಮೇನಿಯಾ 41 ನಲ್ಲಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಮ್ಯಾಚ್ ಎರಡು ರೀತಿ ನಮಗೆ ನೋಡೋದಕ್ಕೆ ಸಿಗಬಹುದು. ಒಂದು ಈ ಒಂದು ಮ್ಯಾಚ್ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗಬಹುದು, ಅಥವಾ ಈ ಒಂದು ಮ್ಯಾಚ್ ನಮಗೆ ಯಾವ್ದಾದ್ರು ಒಂದು ಸ್ಟಿಪ್ಯುಲೇಷನ್ ನಲ್ಲಿ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಏನೇ ಆಗ್ಲಿ ಈ ಒಂದು ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಈ ಒಂದು ಮ್ಯಾಚ್ ಏಕಾಗುತ್ತೆ ಅಂತ ನನಗೆ ಅನ್ಸೋದಾದ್ರೆ ನಮ್ಮ ಸಿಎಂ ಪಂಕ್ ಅವರು ಈಗಾಗಲೇ ಹೇಳಿದ್ದಾರೆ ನನಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬೇಕು, ಅದು ನನ್ನ ನೆಕ್ಸ್ಟ್ ಗುರಿ ಅಂತ. ಅಂಡ್ ಈಗಾಗಲೇ ಈ ಒಂದು ಮ್ಯಾಚ್ ನ WWE ಅವರು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋಗೆ ಕನ್ಫರ್ಮ್ ಮಾಡಿರೋದ್ರಿಂದ ಪ್ರಾಬಬ್ಲಿ ನನ್ನ ಪ್ರಕಾರ ಇವರ ನಡುವೆ ಒಂದು ಟ್ರಯಾಲಜಿ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ WWE ಅವರು ರಸಲ್ ಮೇನಿಯಾ 41 ನಲ್ಲೂ ಕೂಡ ಪ್ಲಾನ್ ಮಾಡಬಹುದು. ಅಂಡ್ ರಸಲ್ ಮೇನಿಯಾ 41 ನಲ್ಲಿ ಏನಾದ್ರೂ ಈ ಒಂದು ಮ್ಯಾಚ್ ಆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಟಿಪ್ಯುಲೇಷನ್ ನೋಡೋದಕ್ಕೆ ಸಿಗುತ್ತೆ, ಅಥವಾ ಈ ಒಂದು ಮ್ಯಾಚ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗುತ್ತೆ. ಆಗ ಚಾಂಪಿಯನ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಆಗಿರಬಹುದು, ಅಥವಾ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಆಗಿರಬಹುದು. ಏನೇ ಆಗ್ಲಿ ಈ ಒಂದು ಮ್ಯಾಚ್ ನ WWE ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು. ಕಳೆದ ಬಾರಿನೇ ಆಗ್ಬೇಕಾಗಿತ್ತು, ಬಟ್ ಇಂಜುರಿಯಿಂದ ನಮ್ಮ ಸಿಎಂ ಪಂಕ್ ಅವರು ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಈ ಬಾರಿ ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ಆಗುತ್ತೆ ಅಂತ ನನಗೆ ಯಾಕೋ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇದೆ. ಇದಾದ್ಮೇಲೆ ಪ್ರಾಬಬ್ಲಿ ನಮಗೆ ಗಂಧರ್ ಹಾಗೆ ಗೋಲ್ಡ್ಬರ್ಗ್ ಅವರ ನಡುವೆ ಒಂದು
ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ರಸ್ಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಮ್ಯಾಚ್ ಪ್ರಾಬಬ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೂ ಕೂಡ ನೋಡೋದಕ್ಕೆ ಸಿಗಬಹುದು. ಎಸ್, ನಮ್ಮ ಗಂತರ್ ಅವರೇನಾದ್ರೂ ರಸ್ಸಲ್ ಮೇನಿಯಾಗಿಂತ ಮುಂಚೆನೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತ್ರೆ ಈ ಒಂದು ಮ್ಯಾಚ್ ನಾನ್ ಟೈಟಲ್ ಗೆ ನೋಡೋದಕ್ಕೆ ಸಿಗಬಹುದು. ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ರಸ್ಸಲ್ ಮೇನಿಯಾ 41 ನಲ್ಲಿ. ಅಕಸ್ಮಾತ್ ನಮ್ಮ ಗಂತರ್ ಅವರೇನಾದ್ರೂ ರಸ್ಸಲ್ ಮೇನಿಯಾದಲ್ಲೂ ಕೂಡ ಚಾಂಪಿಯನ್ ಆಗಿದ್ರೆ ಈ ಒಂದು ಮ್ಯಾಚ್ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ರಸ್ಸಲ್ ಮೇನಿಯಾದಲ್ಲಿ ಗಂತರ್ ಅವರಿಗೆ ಪರ್ಫೆಕ್ಟ್ ಅಪೋನೆಂಟ್ ನಾನಿಲ್ಲಿ ಗೋಲ್ಡ್ಬರ್ಗ್ ಅವರು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ನಮ್ಮ ಗೋಲ್ಡ್ಬರ್ಗ್ ಅವರು ಮೊದಲೇ ತಿಳಿಸಿದ್ದಾರೆ, ಇವನ್ ಡಬ್ಲ್ಯೂ ಅವರು ಕೂಡ ಟೀಸ್ ಮಾಡಿದ್ರು ಬ್ಯಾಡ್ ಬ್ಲಡ್ ಅಲ್ಲಿ. ಅಂಡ್ ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ, ನಾನು 2025 ನನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಆಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ಗೊತ್ತಿಲ್ಲ ನಮ್ಮ ಗೋಲ್ಡ್ಬರ್ಗ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ರಿಟೈರ್ಡ್ ಆಗ್ತಾರೋ ಇಲ್ವೋ ಅಂತ. ಏನೇ ಆಗ್ಲಿ, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ 41 ಗೆ ಈಸಿಯಾಗಿ ಪ್ಲಾನ್ ಮಾಡಬಹುದು. ಇದಾದ್ಮೇಲೆ ನನ್ನ ಪ್ರಕಾರ ನಮಗೆ ರಸ್ಸಲ್ ಮೇನಿಯಾ 41 ನಲ್ಲಿ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಸ್ವಲ್ಪ ಜನಕ್ಕೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಏನ್ ಗುರು, ನಾವು ರಸ್ಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರು 17 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಅನ್ಕೊಂಡ್ರೆ ನೀನು ಲೋಗನ್ ಪಾಲ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನ ಪ್ರೆಡಿಕ್ಟ್ ಮಾಡ್ತಾ ಇದೆಯಲ್ಲ ಅಂತ. ಗೈಸ್, ನನ್ನ ಪ್ರಕಾರ ನಮ್ಮ ಜಾನ್ ಸಿನಾ ಅವರು ಪ್ರಾಬಬ್ಲಿ ರಸ್ಸಲ್ ಮೇನಿಯಾ 41 ನಲ್ಲಿ 17 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಹಾಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಎರಡು ಚಾಂಪಿಯನ್ಶಿಪ್ ಕೂಡ ರಸ್ಸಲ್ ಮೇನಿಯಾ 41 ನಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗಿ ಇದಾವೆ. ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಸ್ಸಲ್ ಮೇನಿಯಾ 41 ನಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ಈ ಕಡೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಆ ಒಂದು ಚಾಂಪಿಯನ್ಶಿಪ್ ನ ನಮ್ಮ ಗಂತರ್ ಅವರು ಕೂಡ ಡಿಫೆಂಡ್ ಮಾಡಬಹುದು, ಅಥವಾ ನಮ್ಮ ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಅಲ್ಲಿ ನಮಗೆ ಆ ಒಂದು ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗಬಹುದು. ಸೊ ನಮ್ಮ ಜಾನ್ ಸಿನಾ ಅವರು ರಸ್ಸಲ್ ಮೇನಿಯಾ 41 ನಲ್ಲಿ ಗೆಲ್ಲೋದಿಲ್ಲ ಅನ್ಕೋತೀನಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ. ಅದಕ್ಕೋಸ್ಕರ ನಾನು ಅವರ ಒಂದು ಮ್ಯಾಚ್ ಲೋಗನ್ ಪಾಲ್ ಅವರ ವಿರುದ್ಧ ಆಗುತ್ತೆ ಅನ್ಕೋತೀನಿ. ನಮ್ಮ ಜಾನ್ ಸಿನಾ ಅವರ ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಅದೇ ರೀತಿ ಮಾಡ್ತಾರೆ ಅನ್ಕೋತೀನಿ. ರಾಯಲ್ ರಂಬಲ್ ನ ಗೆಲ್ಲಬೇಕು ಅಂತ ನಮ್ಮ ಜಾನ್ ಸಿನಾ ಅವರು ಬರ್ತಾರೆ, ಬಟ್ ಈ ಬಾರಿ ರಾಯಲ್ ರಂಬಲ್ ಕೂಡ ಅವ್ರ ಕೈಯಲ್ಲಿ ಗೆಲ್ಲೋದಿಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ನ ಗೆದ್ದಾದ್ರೂ ಕೂಡ ನಾನು ರಸ್ಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಹೋಗ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಬರ್ತಾರೆ, ಬಟ್ ಆ ಒಂದು ಮ್ಯಾಚ್ ನು ಕೂಡ ನಮ್ಮ ಜಾನ್ ಸಿನಾ ಅವರ ಕೈಯಲ್ಲಿ ಗೆಲ್ಲೋದಿಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಡಬ್ಲ್ಯೂ ಅವರು ಕೂಡ ಇದನ್ನೇ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರಿನ ಸ್ಟೋರಿ ಲೈನ್ ಆಗಿ ಕಂಟಿನ್ಯೂ ಮಾಡ್ತಾರೆ ಅನ್ಕೋತೀನಿ. ಅಂದ್ರೆ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗ್ತಾರ ಈ ಒಂದು ವರ್ಷ, ಈ ಒಂದು ಸ್ಟೋರಿನೇ ಡಬ್ಲ್ಯೂ ಅವರು ನಡೆಸ್ಕೋತಾ ಹೋಗ್ತಾರೆ ಅನ್ಕೋತೀನಿ ಈ ಒಂದು ವರ್ಷ ಪೂರ್ತಿ. ಅದಕ್ಕೋಸ್ಕರ ಜಾನ್ ಸಿನಾ ಅವರು ರಸ್ಸಲ್ ಮೇನಿಯಾ 41 ನಲ್ಲಿ ಚಾಂಪಿಯನ್ ಆಗೋದಿಲ್ಲ. ಅವರು ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಅವರಿಗೆ ಒಂದು ಅವಕಾಶ ಸಿಗ್ತಾ ಇರೋದಿಲ್ಲ ಅಂತ ನಾನು ಅನ್ಕೋತೀನಿ. ಅಂಡ್ ವರ್ಷದ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗೋದ್ರ ಮುಖಾಂತರ ತನ್ನ ಸ್ಟೋರಿನ ಎಂಡ್ ಮಾಡ್ತಾರೆ ಅನ್ಕೋತೀನಿ. ಅದಕ್ಕೋಸ್ಕರ ನಾನು ರಸ್ಸಲ್ ಮೇನಿಯಾ 41 ನಲ್ಲಿ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಲೋಗನ್ ಪಾಲ್ ಅವರು ಕೂಡ ತಿಳಿಸಿದ್ದಾರೆ, ನನಗೆ ಜಾನ್ ಸಿನಾ ಅವರ ಜೊತೆ ಒಂದು ಮ್ಯಾಚ್ ಬೇಕು ಅಂತ. ಅಂಡ್ ಈಗ ಲೋಗನ್ ಪಾಲ್ ಅವರಿಗೆ ರಸ್ಸಲ್ ಮೇನಿಯಾದಲ್ಲಿ ಅಪೋನೆಂಟ್ ನ ಹುಡ್ಕೋದಾದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದಕ್ಕೋಸ್ಕರ ಪ್ರಾಬಬ್ಲಿ ಇವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ 41 ಗೆ ಪ್ಲಾನ್ ಮಾಡಬಹುದು. ಅಂಡ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಾವು ರೋಮನ್ ರೈನ್ಸ್ ಅವರ ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಇಲ್ಲಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ ರೋಮನ್ ರೈನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ. ಫೇಸ್ ಮಾಡಿದ್ರೆ ರೋಮನ್ ರೈನ್ಸ್ ಅವರು ಮೈನ್ ಇವೆಂಟ್ ಅಲ್ಲಿ ಇರ್ತಾರ ಅಂತ ನಿಜವಾಗ್ಲೂ ತುಂಬಾ ದೊಡ್ಡ ಪ್ರಶ್ನೆ ಇದೆ. ಬಟ್ ಸದ್ಯಕ್ಕೆ ನೋಡೋದಾದ್ರೆ ಜಾಸ್ತಿ ಚಾನ್ಸಸ್ ನನಗೆ ಯಾವ್ದು ಕಾಣಿಸ್ತಾ ಇದೆ ಗೊತ್ತಾ, ನಮಗೆ ಪ್ರಾಬಬ್ಲಿ ರಸ್ಸಲ್ ಮೇನಿಯಾ 41 ನಲ್ಲಿ ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸ್ವಲ್ಪ ಜನ ಶಾಕ್ ಆಗಿರ್ತೀರಾ, ಬಟ್ ನನಗೆ ಯಾಕೋ ಈ ಒಂದು ಮ್ಯಾಚ್ ನ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸ್ಸಲ್ ಮೇನಿಯಾ ಲೆವೆಲ್ಗೆ ಅಷ್ಟೊಂದೇನು ಸೆನ್ಸ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಆಂಗಲ್ ನ ತಗೊಂಡು ಬಂದಿದ್ದಾರೆ ಅನ್ಕೋತೀನಿ. ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಓಜಿ ಬ್ಲಡ್ ಲೈನ್ ನ ನಾಶ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಮಂಡೇ ನೈಟ್ ರೋ ಇಂದ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಸ್ಟೋರಿನ ಅಫಿಷಿಯಲ್ ಆಗಿ ಪ್ರಾರಂಭ ಮಾಡ್ತಾರೆ ಅನ್ಕೋತೀನಿ. ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಇಂದ ಅಲ್ಲಿ ಯಾವ ರೀತಿ ಒಂದು ಸ್ಟೋರಿನ ಪ್ರಾರಂಭ ಮಾಡಬಹುದು ಅಂತಾನು ಕೂಡ ನಾನು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊತಾ ಹೋಗ್ತೀನಿ. ಸದ್ಯಕ್ಕೆ ನೋಡ್ತಾ ಇದ್ರೆ ನನಗೇನು ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಅಥವಾ ಡಬ್ಲ್ಯೂ ಅವರು ಈ ರೀತಿ ಐಡಿಯಾನ ತಗೊಂಡು ಬಂದು ರೋಮನ್ ರೈನ್ಸ್ ಅವರಿಗೆ ಡಿಫ್ರೆಂಟ್ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಬಹುದು. ಏನೇ ಆಗ್ಲಿ ರೋಮನ್ ರೈನ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ ಅನ್ಕೋತೀನಿ ಸದ್ಯಕ್ಕೆ. ಇದಲ್ಲದೆ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನು ಕೂಡ ಫೇಸ್ ಮಾಡಬಹುದು. ಅಂಡ್ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಆಗೋದು ಸಿಕ್ಕಾಪಟ್ಟೆ ಡೌಟ್ ಅಲ್ಲಿ ಇದೆ. ನಾನು ಆ ಒಂದು ಮ್ಯಾಚ್ ನ ರಸ್ಸಲ್ ಮೇನಿಯಾ 41 ಗೆ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ಇನ್ನ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ
ಪ್ರಾಬಬ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ರೋಮನ್ ರೈನ್ಸ್ ಅವ್ರದ್ದು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಿಂಗೆ ನಾನು ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಒಂದು ನಮ್ಮ ರೋಮನ್ ರೈನ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ, ಅಥವಾ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನ ಫೇಸ್ ಮಾಡ್ತಾರೆ, ಅಥವಾ ನಮ್ಮ ರೋಮನ್ ರೈನ್ಸ್ ಅವರು ಔಟ್ ಆಫ್ ನೋವೇರ್ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ರಾಕ್ ಅವ್ರನ್ನು ಕೂಡ ಫೇಸ್ ಮಾಡಬಹುದು, ಅಥವಾ ರಾಕ್ ಹಾಗೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ರಸ್ಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗಬಹುದು. ಇನ್ನು ನನ್ನ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ನಮಗೆ ಪ್ರಾಬಬ್ಲಿ ರಸ್ಸಲ್ ಮೇನಿಯಾ 41 ನಲ್ಲಿ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರೀಸೆಂಟ್ ಆಗಿ ಇಂಟರ್ವ್ಯೂಗಳಲ್ಲಿ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ರು, ನಾನು ರಸ್ಸಲ್ ಮೇನಿಯಾದ ಮೈನ್ ಇವೆಂಟ್ ಅಲ್ಲಿ ಇದ್ದೇ ಇರ್ತೀನಿ ಅಂತ. ಅಂಡ್ ನಮ್ಮ ರಾಕ್ ಅವರು ಕೂಡ ಹೇಳಿದ್ದಾರೆ, ನಾನು ಬಂದ್ ಕೂಡಲೇ ನಿನ್ನ ವಿರುದ್ಧನೇ ಬರ್ತೀನಿ ಅಂತ. ಸೊ ಡಬ್ಲ್ಯೂ ಅವರು ಪ್ರಾಬಬ್ಲಿ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇರಬಹುದು, ಅಥವಾ ಈ ಒಂದು ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಆಗದಲ್ಲೇ ರೋಮನ್ ರೈನ್ಸ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಇಷ್ಟು ನನ್ನ ರಸ್ಸಲ್ ಮೇನಿಯಾ 41 ಮ್ಯಾಚ್ ಕಾರ್ಡ್ ಪ್ರಿಡಿಕ್ಷನ್. ನಿಮ್ಗೆ ಅನಿಸುತ್ತೆ ಗೈಸ್ ಯಾವ ಮ್ಯಾಚ್ ಆಗುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ನೋಡೋಣ. ಫೈನಲ್ ಆಗಿ ರಸ್ಸಲ್ ಮೇನಿಯಾ 41 ಗೆ ಮ್ಯಾಚಸ್ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದಾಗ ನಾನು ಮಾಡಿರ್ತಕ್ಕಂತಹ ಲಿಸ್ಟ್ ಅಲ್ಲಿ ಎಷ್ಟು ಮ್ಯಾಚಸ್ಗಳು ರಸ್ಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಅಲ್ಲಿ ಇರ್ತವೆ ಅಂತ. See you guys in my next video.